ವೆಲ್ಕಮ್ ಬ್ಯಾಕ್. ಕರ್ನಾಟಕ ಕಾರವಾರಗೆ ಸ್ವಾಗತ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಮತ್ತು ಇತರರು 17 ಮಂದಿ ಒಳಗಿದ್ದರು. ಅದರಲ್ಲಿ 3 ಮೊನ್ನೆ ಜಾಮೀನು ಸಿಕ್ಕಿದೆ. ಯಾರೆಲ್ಲ? ಕೇಶವಮೂರ್ತಿ, ಕಾರ್ತಿಕ್ ಹಾಗೂ ನಿಖಿಲ್. ಅವರು ಹೊರಬರಬೇಕಿತ್ತಲ್ವಾ, ಹೊರಬರೋದಕ್ಕಾಗ್ತಾ ಇಲ್ಲ. ಯಾಕೆ? ಅವರೆಲ್ಲರೂ ಕೂಡ ಸದ್ಯ ತುಮಕೂರಿನ ಕಾರಾಗೃಹದಲ್ಲಿದ್ದಾರೆ. 3 ಆರೋಪಿಗಳಿಗೆ 57ನೇ CCH ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕಿ 3 ದಿನ ಆಗಿದೆ. ಇವರೇ 3 ಜನ. ಆದರೆ ಬೇಲ್ ಸಿಕ್ಕಿದೆ ಜಾಮೀನು. ಶ್ಯೂರಿಟಿಗೆ 2 ಲಕ್ಷ ದುಡ್ಡು ಕೊಡಬೇಕು. 2 ಲಕ್ಷ ದುಡ್ಡು ಕೊಡಬೇಕು. ಇವರು 2 ಲಕ್ಷ ಶ್ಯೂರಿಟಿ ಇಟ್ಟರೆ ಬಿಡ್ತಾರೆ. ಇವರ ಬಳಿ ಪಾಪ ದುಡ್ಡಿಲ್ಲ. ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ನಾವು ಅದಕ್ಕೆ ಕೇಳ್ತಾ ಇದ್ದದ್ದು. ಇದು ನೋಡಿ, ಇವರು ಹೀರೋ ಹಿಂದೆ ಹೋಗಿ ಜೀವನವನ್ನೇ ಝೀರೋ ಮಾಡಿಕೊಂಡಿದ್ದಾರೆ. ಈ ಆರೋಪಿಗಳ ಪಾಡು ಹೇಳತೀರದಾಗಿದೆ. 2 ಲಕ್ಷ ಹಣ ಹಾಗೂ 2 ಶ್ಯೂರಿಟಿದಾರರನ್ನು ಕೋರ್ಟ್ ಕೇಳಿದೆ. ಹಣ ಹಾಗೂ 2 ಶ್ಯೂರಿಟಿದಾರರನ್ನು ಹೊಂದಿಸಲು ಆರೋಪಿಗಳ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳು ಖಂಡಿತವಾಗ್ಲೂ ಇದರ ಬಗ್ಗೆ ಗಮನ ಹರಿಸಬೇಕು. ದರ್ಶನ್ಗಾಗಿ ಇವರು ಕೊಲೆ ಕೇಸನ್ನು ತನ್ನ ಮೇಲೆ ಹೊತ್ಕೊಳ್ಳೋಕೆ ಹೋಗಿದ್ದರು. ಈಗ ಅವರಿಗೆ 2 ಲಕ್ಷ ಶ್ಯೂರಿಟಿ ಮತ್ತು 2 ಲಕ್ಷ ಕ್ಯಾಶ್ ಡೆಪಾಸಿಟ್ ಮಾಡಬೇಕು ಮತ್ತು 2 ಶ್ಯೂರಿಟಿ ಬೇಕು. ಅಂದರೆ ಇವರೆಲ್ಲಾದರೂ ತಪ್ಪಿಸ್ಕೊಂಡ್ರೆ ನೀವು ಅದಕ್ಕೆ ಹಾಜರಾಗಬೇಕು. ದಯವಿಟ್ಟು ಪ್ರೀತಿ ಅಭಿಮಾನ ತೋರಿಸೋರು ಇದರಲ್ಲಿ ತೋರಿಸಿ, ದಯವಿಟ್ಟು ತೋರಿಸಿ. ಅದನ್ನು ಪ್ರಶಂಸೆ ವ್ಯಕ್ತಪಡಿಸೋಣ. ಅಂದರೆ ದರ್ಶನ್ ಅವರ ಅಭಿಮಾನಿಗಳು ಆರೋಪಿಗಳ ಪರವಾಗಿ ನಿಂತರು, ಅಂದರೆ ಅವರಿಗೆ ಹೆಲ್ಪ್ ಮಾಡಿದರು ಹೊರಬರೋದಕ್ಕೆ ಅಂತೇಳಿ. 2 ಲಕ್ಷ ಮತ್ತು 2 ಶ್ಯೂರಿಟಿ ಬೇಕು. 3 ದಿನಗಳಿಂದ ಅವರು ಅಲ್ಲೇ ಕೊಳಿತಾ ಇದ್ದಾರೆ. 3 ದಿನಗಳಿಂದ. ಸೊ ಇದು ನಿಮ್ಮ ಗಮನಕ್ಕೆ. ನೆಕ್ಸ್ಟ್, ಆಮೇಲೆ ಇಂದು ಕೂಡ ಸಿಗಲಿಲ್ಲ ಪವಿತ್ರ ಗೌಡಗೆ ಜಾಮೀನು. ಸೆಪ್ಟೆಂಬರ್ 27ಕ್ಕೆ ಬೇಲ್ ಅರ್ಜಿ ಮುಂದೂಡಿಕೆ. ಆಕ್ಷೇಪಣೆ ಸಲ್ಲಿಸಲು ಸಮಯಾವಕಾಶ ಕೇಳಿದ SPP. ಸೆಪ್ಟೆಂಬರ್ 27ರಂದು ದರ್ಶನ್ ಪವಿತ್ರ ಬೇಲ್ ಭವಿಷ್ಯ ಇದೆ. ಈಗ 3 ಬೇಲ್ ಸಿಕ್ಕಿದೆ. ಅವರು ಹೊರಗೆ ಹೋಗ್ಬೋದು. 3 ದಿವಸ ಆಯಿತು, ದುಡ್ಡಿಲ್ಲ. 2 ಲಕ್ಷ ಬೇಕು ಮತ್ತು 2 ಶ್ಯೂರಿಟಿ ಬೇಕು. ಯಾರು ಸಿಗ್ತಾ ಇಲ್ಲ. ಇದೀಗ ಪವಿತ್ರ ಗೌಡ ಮತ್ತು ದರ್ಶನ್ ಕೂಡ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ. 27ರಂದು ಅದರ ಮಾಹಿತಿ ಬರುತ್ತೆ. ಇವತ್ತು ಪವಿತ್ರ ಗೌಡ ಸಲ್ಲಿಸಿದರು. ಅದಕ್ಕೆ SPP ಹೇಳಿದ್ದಾರೆ, ಹೌದಾ ಅವರಿಗೆ ಕೊಡಬೇಕಾ ಬೇಲ್? ನಾವು ಕೆಲವು ಮಾಹಿತಿಗಳನ್ನು ಕೊಡಬೇಕಾಗಿದೆ, ನನಗೆ ಸ್ವಲ್ಪ ಟೈಮ್ ಬೇಕು. ಯಾಕೆ ಕೊಡಬೇಕು, ಯಾಕೆ ಕೊಡಬಾರ್ದು ಅಂತ ನಾನು ಹೇಳ್ತೀನಿ ಅಂತೇಳಿ ಕೋರ್ಟ್ಗೆ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಕೋರ್ಟ್ 27ಕ್ಕೆ ಅದನ್ನು ಮುಂದೂಡಿದೆ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಕಾರವಾರಗೆ ಸ್ವಾಗತ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಮತ್ತು ಇತರರು 17 ಮಂದಿ ಒಳಗಿದ್ದರು. ಅದರಲ್ಲಿ 3 ಮೊನ್ನೆ ಜಾಮೀನು ಸಿಕ್ಕಿದೆ. ಯಾರೆಲ್ಲ? ಕೇಶವಮೂರ್ತಿ, ಕಾರ್ತಿಕ್ ಹಾಗೂ ನಿಖಿಲ್. ಅವರು ಹೊರಬರಬೇಕಿತ್ತಲ್ವಾ, ಹೊರಬರೋದಕ್ಕಾಗ್ತಾ ಇಲ್ಲ. ಯಾಕೆ? ಅವರೆಲ್ಲರೂ ಕೂಡ ಸದ್ಯ ತುಮಕೂರಿನ ಕಾರಾಗೃಹದಲ್ಲಿದ್ದಾರೆ. 3 ಆರೋಪಿಗಳಿಗೆ 57ನೇ CCH ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕಿ 3 ದಿನ ಆಗಿದೆ. ಇವರೇ 3 ಜನ. ಆದರೆ ಬೇಲ್ ಸಿಕ್ಕಿದೆ ಜಾಮೀನು. ಶ್ಯೂರಿಟಿಗೆ 2 ಲಕ್ಷ ದುಡ್ಡು ಕೊಡಬೇಕು. 2 ಲಕ್ಷ ದುಡ್ಡು ಕೊಡಬೇಕು. ಇವರು 2 ಲಕ್ಷ ಶ್ಯೂರಿಟಿ ಇಟ್ಟರೆ ಬಿಡ್ತಾರೆ. ಇವರ ಬಳಿ ಪಾಪ ದುಡ್ಡಿಲ್ಲ. ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ನಾವು ಅದಕ್ಕೆ ಕೇಳ್ತಾ ಇದ್ದದ್ದು. ಇದು ನೋಡಿ, ಇವರು ಹೀರೋ ಹಿಂದೆ ಹೋಗಿ ಜೀವನವನ್ನೇ ಝೀರೋ ಮಾಡಿಕೊಂಡಿದ್ದಾರೆ. ಈ ಆರೋಪಿಗಳ ಪಾಡು ಹೇಳತೀರದಾಗಿದೆ. 2 ಲಕ್ಷ ಹಣ ಹಾಗೂ 2 ಶ್ಯೂರಿಟಿದಾರರನ್ನು ಕೋರ್ಟ್ ಕೇಳಿದೆ. ಹಣ ಹಾಗೂ 2 ಶ್ಯೂರಿಟಿದಾರರನ್ನು ಹೊಂದಿಸಲು ಆರೋಪಿಗಳ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳು ಖಂಡಿತವಾಗ್ಲೂ ಇದರ ಬಗ್ಗೆ ಗಮನ ಹರಿಸಬೇಕು. ದರ್ಶನ್ಗಾಗಿ ಇವರು ಕೊಲೆ ಕೇಸನ್ನು ತನ್ನ ಮೇಲೆ ಹೊತ್ಕೊಳ್ಳೋಕೆ ಹೋಗಿದ್ದರು. ಈಗ ಅವರಿಗೆ 2 ಲಕ್ಷ ಶ್ಯೂರಿಟಿ ಮತ್ತು 2 ಲಕ್ಷ ಕ್ಯಾಶ್ ಡೆಪಾಸಿಟ್ ಮಾಡಬೇಕು ಮತ್ತು 2 ಶ್ಯೂರಿಟಿ ಬೇಕು. ಅಂದರೆ ಇವರೆಲ್ಲಾದರೂ ತಪ್ಪಿಸ್ಕೊಂಡ್ರೆ ನೀವು ಅದಕ್ಕೆ ಹಾಜರಾಗಬೇಕು. ದಯವಿಟ್ಟು ಪ್ರೀತಿ ಅಭಿಮಾನ ತೋರಿಸೋರು ಇದರಲ್ಲಿ ತೋರಿಸಿ, ದಯವಿಟ್ಟು ತೋರಿಸಿ. ಅದನ್ನು ಪ್ರಶಂಸೆ ವ್ಯಕ್ತಪಡಿಸೋಣ. ಅಂದರೆ ದರ್ಶನ್ ಅವರ ಅಭಿಮಾನಿಗಳು ಆರೋಪಿಗಳ ಪರವಾಗಿ ನಿಂತರು, ಅಂದರೆ ಅವರಿಗೆ ಹೆಲ್ಪ್ ಮಾಡಿದರು ಹೊರಬರೋದಕ್ಕೆ ಅಂತೇಳಿ. 2 ಲಕ್ಷ ಮತ್ತು 2 ಶ್ಯೂರಿಟಿ ಬೇಕು. 3 ದಿನಗಳಿಂದ ಅವರು ಅಲ್ಲೇ ಕೊಳಿತಾ ಇದ್ದಾರೆ. 3 ದಿನಗಳಿಂದ. ಸೊ ಇದು ನಿಮ್ಮ ಗಮನಕ್ಕೆ. ನೆಕ್ಸ್ಟ್, ಆಮೇಲೆ ಇಂದು ಕೂಡ ಸಿಗಲಿಲ್ಲ ಪವಿತ್ರ ಗೌಡಗೆ ಜಾಮೀನು. ಸೆಪ್ಟೆಂಬರ್ 27ಕ್ಕೆ ಬೇಲ್ ಅರ್ಜಿ ಮುಂದೂಡಿಕೆ. ಆಕ್ಷೇಪಣೆ ಸಲ್ಲಿಸಲು ಸಮಯಾವಕಾಶ ಕೇಳಿದ SPP. ಸೆಪ್ಟೆಂಬರ್ 27ರಂದು ದರ್ಶನ್ ಪವಿತ್ರ ಬೇಲ್ ಭವಿಷ್ಯ ಇದೆ. ಈಗ 3 ಬೇಲ್ ಸಿಕ್ಕಿದೆ. ಅವರು ಹೊರಗೆ ಹೋಗ್ಬೋದು. 3 ದಿವಸ ಆಯಿತು, ದುಡ್ಡಿಲ್ಲ. 2 ಲಕ್ಷ ಬೇಕು ಮತ್ತು 2 ಶ್ಯೂರಿಟಿ ಬೇಕು. ಯಾರು ಸಿಗ್ತಾ ಇಲ್ಲ. ಇದೀಗ ಪವಿತ್ರ ಗೌಡ ಮತ್ತು ದರ್ಶನ್ ಕೂಡ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ. 27ರಂದು ಅದರ
ಮಾಹಿತಿ ಬರುತ್ತೆ. ಇವತ್ತು ಪವಿತ್ರ ಗೌಡ ಸಲ್ಲಿಸಿದರು. ಅದಕ್ಕೆ SP ಹೇಳಿದ್ದಾರೆ, ಹೌದಾ ಅವರಿಗೆ ಕೊಡಬೇಕಾ ಬೇಲ್, ನಾವು ಕೆಲವು ಮಾಹಿತಿಗಳನ್ನು ಕೊಡಬೇಕಾಗಿದೆ, ನನಗೆ ಸ್ವಲ್ಪ ಟೈಮ್ ಬೇಕು, ಯಾಕೆ ಕೊಡಬೇಕು ಯಾಕೆ ಕೊಡಬಾರ್ದು ಅಂತ ನಾನು ಹೇಳ್ತೀನಿ ಅಂತೇಳಿ ಕೋರ್ಟ್ಗೆ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಕೋರ್ಟ್ 27ಕ್ಕೆ ಅದನ್ನು ಮುಂದೂಡಿದೆ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಕಾರವಾರಗೆ ಸ್ವಾಗತ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಮತ್ತು ಇತರರು 17 ಮಂದಿ ಒಳಗಿದ್ದರು. ಅದರಲ್ಲಿ 3 ಮೊನ್ನೆ ಜಾಮೀನು ಸಿಕ್ಕಿದೆ. ಯಾರೆಲ್ಲ? ಕೇಶವಮೂರ್ತಿ, ಕಾರ್ತಿಕ್ ಹಾಗೂ ನಿಖಿಲ್. ಅವರು ಹೊರಬರಬೇಕಿತ್ತಲ್ವಾ, ಹೊರಬರೋದಕ್ಕಾಗ್ತಾ ಇಲ್ಲ. ಯಾಕೆ? ಅವರೆಲ್ಲರೂ ಕೂಡ ಸದ್ಯ ತುಮಕೂರಿನ ಕಾರಾಗೃಹದಲ್ಲಿದ್ದಾರೆ. 3 ಆರೋಪಿಗಳಿಗೆ 57ನೇ CCH ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕಿ 3 ದಿನ ಆಗಿದೆ, ಇವರೇ 3 ಜನ. ಆದರೆ ಬೇಲ್ ಸಿಕ್ಕಿದೆ, ಜಾಮೀನು. ಶ್ಯೂರಿಟಿಗೆ 2 ಲಕ್ಷ ದುಡ್ಡು ಕೊಡಬೇಕು. 2 ಲಕ್ಷ ದುಡ್ಡು ಕೊಡಬೇಕು ಇವರು. 2 ಲಕ್ಷ ಶ್ಯೂರಿಟಿ ಇಟ್ಟರೆ ಬಿಡ್ತಾರೆ. ಇವರ ಬಳಿ ಪಾಪ ದುಡ್ಡಿಲ್ಲ, ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ನಾವು ಅದಕ್ಕೆ ಹೇಳ್ತಾ ಇದ್ದದ್ದು. ಇದು ನೋಡಿ, ಇವರು ಹೀರೋ ಹಿಂದೆ ಹೋಗಿ ಜೀವನವನ್ನೇ ಝೀರೋ ಮಾಡಿಕೊಂಡಿದ್ದಾರೆ. ಈ ಆರೋಪಿಗಳ ಪಾಡು ಹೇಳತೀರದಾಗಿದೆ. 2 ಲಕ್ಷ ಹಣ ಹಾಗೂ 2 ಶ್ಯೂರಿಟಿದಾರರನ್ನು ಕೋರ್ಟ್ ಕೇಳಿದೆ. ಹಣ ಹಾಗೂ 2 ಶ್ಯೂರಿಟಿದಾರರನ್ನು ಹೊಂದಿಸಲು ಆರೋಪಿಗಳ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳು ಖಂಡಿತವಾಗ್ಲೂ ಇದರ ಬಗ್ಗೆ ಗಮನ ಹರಿಸಬೇಕು. ದರ್ಶನ್ಗಾಗಿ ಇವರು ಕೊಲೆ ಕೇಸನ್ನು ತನ್ನ ಮೇಲೆ ಹೊತ್ಕೊಳ್ಳೋಕೆ ಹೋಗಿದ್ದರು. ಈಗ ಅವರಿಗೆ 2 ಲಕ್ಷ ಶ್ಯೂರಿಟಿ ಮತ್ತು 2 ಲಕ್ಷ ಕ್ಯಾಶ್ ಡೆಪಾಸಿಟ್ ಮಾಡಬೇಕು ಮತ್ತು 2 ಶ್ಯೂರಿಟಿ ಬೇಕು. ಅಂದರೆ ಇವರೆಲ್ಲಾದರೂ ತಪ್ಪಿಸ್ಕೊಂಡ್ರೆ ನೀವು ಅದಕ್ಕೆ ಹಾಜರಾಗಬೇಕು. ದಯವಿಟ್ಟು ಪ್ರೀತಿ ಅಭಿಮಾನ ತೋರಿಸೋರು ಇದರಲ್ಲಿ ತೋರಿಸಿ, ದಯವಿಟ್ಟು ತೋರಿಸಿ. ಅದನ್ನು ಪ್ರಶಂಸೆ ವ್ಯಕ್ತಪಡಿಸೋಣ. ಅಂದರೆ ದರ್ಶನ್ ಅವರ ಅಭಿಮಾನಿಗಳು ಆರೋಪಿಗಳ ಪರವಾಗಿ ನಿಂತರು, ಅಂದರೆ ಅವರಿಗೆ ಹೆಲ್ಪ್ ಮಾಡಿದರು ಹೊರಬರೋದಕ್ಕೆ ಅಂತೇಳಿ. 2 ಲಕ್ಷ ಮತ್ತು 2 ಶ್ಯೂರಿಟಿ ಬೇಕು. 3 ದಿನಗಳಿಂದ ಅವರು ಅಲ್ಲೇ ಕೊಳಿತಾ ಇದ್ದಾರೆ, 3 ದಿನಗಳಿಂದ. ಸೊ ಇದು ನಿಮ್ಮ ಗಮನಕ್ಕೆ. ನೆಕ್ಸ್ಟ್, ಆಮೇಲೆ ಇಂದು ಕೂಡ ಸಿಗಲಿಲ್ಲ ಪವಿತ್ರ ಗೌಡಗೆ ಜಾಮೀನು. ಸೆಪ್ಟೆಂಬರ್ 27ಕ್ಕೆ ಬೇಲ್ ಅರ್ಜಿ ಮುಂದೂಡಿಕೆ. ಆಕ್ಷೇಪಣೆ ಸಲ್ಲಿಸಲು ಸಮಯಾವಕಾಶ ಕೇಳಿದ SVP. ಸೆಪ್ಟೆಂಬರ್ 27ರಂದು ದರ್ಶನ್ ಪವಿತ್ರ ಬೇಲ್ ಭವಿಷ್ಯ ಇದೆ. ಈಗ 3 ಬೇಲ್ ಸಿಕ್ಕಿದೆ. ಅವರು ಹೊರಗೆ ಹೋಗ್ಬೋದು. 3 ದಿವಸ ಆಯಿತು, ದುಡ್ಡಿಲ್ಲ, 2 ಲಕ್ಷ ಬೇಕು ಮತ್ತು 2 ಶ್ಯೂರಿಟಿ ಬೇಕು, ಯಾರು ಸಿಗ್ತಾ ಇಲ್ಲ. ಇದೀಗ ಪವಿತ್ರ ಗೌಡ ಮತ್ತು ದರ್ಶನ್ ಕೂಡ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ. 27ರಂದು ಅದರ ಮಾಹಿತಿ ಬರುತ್ತೆ. ಇವತ್ತು ಪವಿತ್ರ ಗೌಡ ಸಲ್ಲಿಸಿದರು. ಅದಕ್ಕೆ SVP ಹೇಳಿದ್ದಾರೆ, ಹೌದಾ ಅವರಿಗೆ ಕೊಡಬೇಕಾ ಬೇಲ್, ನಾವು ಕೆಲವು ಮಾಹಿತಿಗಳನ್ನು ಕೊಡಬೇಕಾಗಿದೆ, ನನಗೆ ಸ್ವಲ್ಪ ಟೈಮ್ ಬೇಕು, ಯಾಕೆ ಕೊಡಬೇಕು ಯಾಕೆ ಕೊಡಬಾರ್ದು ಅಂತ ನಾನು ಹೇಳ್ತೀನಿ ಅಂತೇಳಿ ಕೋರ್ಟ್ಗೆ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಕೋರ್ಟ್ 27ಕ್ಕೆ ಅದನ್ನು ಮುಂದೂಡಿದೆ.